ನೋಡಿ, ಇದು ಫಿರಡಾನ್. ಇದು ಬಾಳೆಗೆ ಹಾಕಬೇಕೀಗ ನಾವು. ಯಾಕೆಂತೇಳಿದರೆ ಬಾಳೆ ಎಲ್ಲ ಹುಳ ಬಂದು ಹೋಗಿದೆ. ಮುಂಡು ಸಿರಿ ಆಗ್ತಾ ಉಂಟು ನೋಡಿ, ಇದರಲ್ಲಿಲ್ಲ. ಇದಕ್ಕೆಲ್ಲ ಹಾಕಬೇಕು. ಅಲ್ಲೊಂದು ಬಾಳೆ ಕಾಣ್ತಾ ಉಂಟು, ತೋರಿಸ್ತಾನೆ ಮತ್ತೆ. ಈಗ ನಾವು ಹಾಕ್ತಾ ಬರುವ. ನೋಡಿ, ಇದು ಬಾಳೆ ಮುಂಡು ಸಿರಿಯಾದ್ದು. ಅದನ್ನು ಕಡ್ದವೆ ನಾನು. ಇಲ್ಲ ಅಂತೇಳಿದರೆ ಪ್ರಯೋಜನ ಇಲ್ಲ, ಅದರಲ್ಲಿ ಕೊನೆ ಬಿಡೋದಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಹಾಕುವ ಅದರ ತುದಿಗೆ. ತುಂಬ ಪವರ್ಫುಲ್ ಫಿರಡಾನ್ ಇದು. ನೋಡಿ, ಇದನ್ನು ಸ್ವಲ್ಪ ಸ್ವಲ್ಪ ನಾವು ಇದರ ತುದಿಗೆ ಹಾಕಬೇಕು. ಇದು ಕೈ ಭಾಗಕ್ಕೆ ಸ್ವಲ್ಪ ಹೀಗೆ ಹಾಕಬೇಕು. ಯಾಕೆಂತಂದರೆ ಅದು ಹುಳಗಳು ಬರದ ಹಾಗೆ ಸ್ವಲ್ಪ ಬುಡಕ್ಕೆ ಹಾಕಬೇಕು. ಯಾಕಂತೇಳಿದರೆ ಆ್ಯಕ್ಚುಲಿ ಇದರ ಬುಡದಲ್ಲಿ ಹುಳ ಇರೋದು, ಮೇಲೆಲ್ಲ. ಬುಡದ ತಿರುಳನ್ನು ತಿಂತಾ ಇರ್ತದೆ ಅದು. ಅದಕ್ಕೋಸ್ಕರ ನಾವು ಬುಡಕ್ಕೆ ಹಾಕೋದು. ಬುಡಕ್ಕೆ ಹಾಕಬೇಕು. ಬುಡಕ್ಕೆ ಹಾಕಬೇಕು ಅಂತ ಹೇಳಿದರೆ ಬುಡಕ್ಕೆ ಹೀಗೆ ಡೈರೆಕ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಆಗ ತುದಿಯಿಂದ ಹಾಕಬೇಕು. ತುದಿಯಿಂದ ಹಾಕಿದರೆ ಕ್ಲೀನಾಗಿ ಕವರ್ ಆಗ್ತದೆ. ಮತ್ತೆಂತ ಹೇಳಿದರೆ ಇದು ಗೊನೆ ಬಿಡ್ಲಿಕ್ಕೆ ಹಾಕುವಾಗ ಯಾವತ್ತೂ ಹಾಕ್ಬಾರ್ದು. ಇದು 48 days ಏನೋ ಅದರ ಪವರ್ ಹಾಗೆ ಇರ್ತದೆ. ಸೊ ಗೊನೆ ಬಿಡ್ಲಿಕ್ಕೆ ಆಗುವಾಗ ಹಾಕ್ಬಾರ್ದು ಯಾವತ್ತು. ನೋಡು, ಇದು ಬರ್ತದೆ ನೋಡು, ಹಾಕಿ ನೋಡು. ಬಂದರೆ ಚಾನ್ಸ್, ಬರೋದು ಡೌಟ್ ಅದು. ಮತ್ತು ಇದು ಅಂತ ಹೇಳಿದರೆ ತುಂಬ ಪಾಯ್ಸನ್ ಅದು. ಹಾಗಾಗಿ ಗೊನೆ ಬಿಡಲಿಕ್ಕಾಗೋ ಯಾವತ್ತೂ ಹಾಕ್ಲಿಕ್ಕೆ ಹೋಗಬೇಡಿ. ಹಾಕಿದರೆ ಗೊನೆಯಲ್ಲಿ ಕೂಡ ಅದರ ವಿಷದ ಅಂಶ ಆಗಿರ್ತದೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು. ಒಂದು 25 ಬುಡ ತಂದದ್ದು, ನಮಗೆ ತಿನ್ನಲಿಕ್ಕೆ ಅಂತೇಳಿ ತಂದದ್ದು. ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡಿ ಮನೆ ಯೂಸಿಗೆ ಅಂತೇಳಿ ತೊಗೊಂಬಂದು. ಅದರಲ್ಲಿ ಹುಳ, ಹಾಗಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ತಿರುಳಿಗೆ ಹಾಕಬೇಕು. ಮತ್ತು ಇದನ್ನು ಇದು ಗೆಂಡೆ ಬಂದಿರ್ತದಲ್ಲ, ಅದನ್ನೆಲ್ಲ ಹೀಗೆ ಇದು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಏನಾಗ್ತದೆ ಅಂತ ಹೇಳಿದರೆ ಈ ದೊಡ್ಡ ಗಿಡ ಬೆಳೆಯೋದಿಲ್ಲ ಚೆನ್ನಾಗಿ. ಎಲ್ಲ ವಿಟಮಿನ್ಗಳನ್ನು ಇದೇ ತಿಂತದೆ. ಸೊ ಹಾಗಾಗಿ ಇವುಗಳನ್ನು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಹೀಗೆ ತೆಜ್ಜಿ ಬಿಡಬೇಕು. ಅದು ನೆಕ್ಸ್ಟು ಇದು ಗೊನೆ ಹಾಕಿದ ಮೇಲೆ ಇದು ಗೆಂಡೆ ಹೀಗೆ ಇರ್ತದೆ, ದೊಡ್ಡದಾಗ್ತಿರ್ತದೆ. ಅದು ಮತ್ತೆ ತಗೊಳ್ಬೋದು. ಬೇಕಾದರೆ ನೆಡಲಿಕ್ಕೆ ಬೇಕಾದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಅಂದರೆ ಕಾಂಡದಲ್ಲಿ ಹುಳ ಇರ್ತದೆ, ಅದು ಕೊರೆದು ತಿಂದು ತಿರುಳನ್ನು ಹೋಗ್ತಾ ಇರ್ತದೆ. ತಿರುಳು ತಿನ್ನುತ್ತಾ ಇರ್ತದೆ. ಆವಾಗ ನೋಡಿ ಈ ಥರ ಎಲೆ ಬರಲಿಕ್ಕೆ ಶುರು ಆಗ್ತದೆ. ಗ್ರೋತ್ ಆಗೋದಿಲ್ಲ. ಆಮೇಲೆ ಎಂಥ ಗೊನೆ ಹಾಕೋದಿಲ್ಲ. ಅದರ ಬೆಳವಣಿಗೆ ಕುಂಠಿತಾಗಿ ಗೊನೆ ಹಾಕೋದೇ ಇಲ್ಲ. ಮತ್ತು ಅದು ತಿರುಳು ತಿಂತಿರ್ತದಲ್ಲ, ಹಾಗೆ. ಸಾಂಬಾರು ಮಾಡುವಂಥ ಮೆಣಸು ಹರಿತಾರೆ. ಡೈಲಿ ಕುಡಿಯೋದು. ಈ ಥರ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಒಂದು ಆಮ್ಲೆಟ್ ಮಾಡಬೇಕು. ಈಗ ಸ್ವಲ್ಪ ಚಾರ್ಜ್ಗೆ ಇಟ್ಟು ಬರ್ತೀನಿ. ಯಾರ ಜೊತೆ ಬೇಕಾದರೂ ಆಟ ಆಡ್ಬೋದು, ಆದರೆ ಹಾವಿನ ಜೊತೆ ಮಾತ್ರ ಆಟ ಆಡೋಕ್ಕಾಗಲ್ಲ. ತುಂಬ ಡೇಂಜರಸ್ ಅದು. ಅದ್ರ ಪಾಡಿಗೆ ಹೋಗಿ. ಹಾಗಾಗಿ ನಾವು ಬಂದ್ವಿ. ಈಗ ಮನೆ ಹತ್ರದವರು ಯಾರೋ
ಒಬ್ಬರು ಅಜ್ಜಿ ತೀರೋಗಿದ್ದಾರೆ. ಸೊ ಅವ್ರ ಮನೆಗೆ ಹೋಗಬೇಕು. ಒಂದು ಹೂವಿನ ಹಾರ ಮತ್ತು ಅಗರಬತ್ತಿ ಹಿಡ್ಕೊಂಡು ಬರಬೇಕು. ಇವಾಗ ಅವ್ರ ಮನೆಗೆ ಹೋಗಿ ಬರುವ. ಈಗ ದಫನ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಉಂಟು. ನಾವೀಗ ಹೊರಟಿದ್ದು. ಹ್ಯಾಪಿ ಬರ್ಡೇ ಗೊತ್ತಾಯ್ತು. ಹೀರ್ಬೋಯಿನತ್ತ. ಅಯ್ಯೋ ದೇವ. ಇನ್ನು ಇದನ್ನೆಲ್ಲ ಇಟ್ಟು ಅಲ್ಲಿ ಚಿಪ್ಪಿ ಹಾಕ್ಲಿಕ್ಕೆ ಉಂಟು. ಚಿಪ್ಪಿ ಇದು ಗೆರಟೆ. ಕುಟುಂಬದವರೆಲ್ಲ ಬಂದಾಗಬೇಕಷ್ಟೇ. ಇನ್ನು ನಾವೀಗ ಮನೆಯಿಂದ ಹೊರಟಿದ್ದು. ಅವರ ವಯಸ್ಸಾಗಿ ಅವರು ತೀರೋದು. ವಯಸ್ಸಾದ್ಮೇಲೆ ಎಲ್ಲರೂ ಹೋಗ್ಬೇಕಲ್ಲ, ಹಾಗಾಗಿ ನಾವೀಗ ಹೊರಟಿದ್ದು. ಅಲ್ಲೇ ಬೋಯ್ದಾಯ್ದು. ಈಗ ಮಳೆ ಎಲ್ಲ ಬಿಟ್ಟಿದೆ, ಸ್ವಲ್ಪ ಬೇಗ ದಫನ್ ಮಾಡಿದ್ರೆ ಒಳ್ಳೇದು. ಕುಟುಂಬದವರು ಬರಬೇಕಷ್ಟೇ ಅಂತೆ. ಹೇಳಿದ್ದೆ ಇದೆಲ್ಲ ರಬ್ಬರ್ ಕೂಪು ಉಂಟಲ್ಲ, ಅದು ಫಾರೆಸ್ಟ್. ಇದು ನಮ್ಮದಲ್ಲ. ಎಲ್ಲ ಆನೆಗಳು ಬರುವ ಏರಿಯಾ ಇದು, ನಮ್ಮದಲ್ಲ, ಆನೆಗಳ ಏರಿಯಾ. ಒನ್ಸ್ ಅಪಾನ್ ಎ ಟೈಮ್ ಇಲ್ಲಿ ನಾವು ಪಾದೆತ್ತು ಎತ್ತುಕೊಂಡು ಬಿತ್ತುಕೊಂಡೆಲ್ಲ ಹೋಗ್ತಿದ್ವಿ. ಈಗ ಸ್ವಲ್ಪ ಇದು ಹಾಕಿದಾರಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ವಿಷಯ ಆಗುತ್ತೆ. ಇದು ನಮ್ಮ ಮಾವ ದೇವರು ನಮ್ಮ ಬಿಹೈಂಡ್ ಉಲ್ಲೇರ್ ಮಾಡ್ಕೊಡಕ್ಕೆ ಸಾಕ್ಷಿ. ಅಂದು ಚಟ್ಟಗಂದಡಿ ತೌಡುಡೆ ತುದ್ದಿನಿ. ಇದು ಅವು ಬಾರಿ ತೆಕ್ಕನ ಮುಳು ಒಂಜಿ ತಿಂಗಳೇನಿಲ್ಲ ತೆಕ್ಕ ಮಾತ್ರ ಅಪ್ಪ తప్ప మూర్ఖాడు ఓ అవు తుచ్చినోడు దుమ్ము ఇంత మాకుదే ఇలా పోతే తెరిపాము ಬಾಕಿದ ಪಣ ಗೊತ್ತಿದ್ದ ಮಾರ ಪಾಣಂದನೆ ತುಚ್ಚಿನ ಕೈക്ക് പണ്ണൊന്നും വന്നേക്കുണ്ട് അവ പണപ്പുന്ന സ്പീഡ് മാത്രം ജാസ്തി എന്നിട്ട് അവ് മാത്രം സ്പീഡിലെ ജാസ്തി കൊട്ട കട്ടുന്നല്ലേ ಅದು ಸುಬ್ರಹ್ಮಣ್ಯ ಅವು ಅವು ಇರ್ತಾನೆ ಅವ್ನು ಹಿಂಗೋಬ್ರ ಕನ್ನಡಿ ಅತ್ತತ್ತತ್ತು ಅವು ಐತೆ ಕಟ್ಟಾಟ ಇತ್ತಂದು ಇದು ಅವು ಕೂಬಿದ್ರ ಇಂಚ ಯಾವ ಉಳಿಗಡೆ ಇದೆ ದಾದ ಇಡೀ ಅವು ಅನ್ಕೊಂಡು ನಾನು ವ್ಯಾಲೆಂಟ್ ನಿಜಾತು ನಾ ತಮ್ಮರಿ ಕೊತ್ತನೆ ಕೋಟಿ ಬಾರ್ ಮತ ದಾಲೈತಿ ರಾತ್ರಿ ದಾಲ ಬಜೆಟ್ ಬಟಿಗೆ ಹೋಗ್ಬಿದಂತ ಆ ನಾಲೆಜ್ ಇದೆ ಗೊತ್ತು ಪಡು ಓವೇಜ್ ಮರಿ ನಿಕ್ಕೆ ಕತ್ತಲೆಗೆ ನಿಕ್ಕೆ ಐನ ನೆನಪಾತ ನಿಕ್ಕೆ ಎಚ್ಚರಿಕೆ ಆಟ ಲಕ್ ಕೊಡು ಪೋತು ಕಟನೆ ಎದ್ದು ಜಕ್ಕೊಡು ಇದರ ಪಾಜೆ ಗಡ್ಡೆ ಅವರು ಎಂದಿಯಾದ್ರೆ ಎಂಚ ಇಂಜನ ಮೇಲೆ ಎಂದಿಯಾದ್ರೆ ಎಂಚ ನೀರೇನೆ ಇತ್ತ ವಿಡಿಯೋ ಅಂದಲ್ಲ ಏನ ಕಾಂಬರಿ ಆ ಪೂರೆ ವಿಡಿಯೋ ಅಂದಲ್ಲ ಎಲ್ಲ ಎಲ್ಲ ಮಾಡಿ ಜನಕ್ಕೂ ಬೋಡು ಸರ್ವೇ ಸಾಮಾನ್ಯ. ನಾರಾಯಣನ ದೇವರ ಖಾಲಿ ಒಂಜಿ ಬಿಸ್ಕೆಟ್ ಕೊರತು ಮಂಗೆ ಆಗ್ತದೆ. ಸೈ ಇಡ್ತೀನಿ ನೋಡವ ಮಹಾದಾನಿ ಸಸಿಯಣ್ಣ
ಅನ್ನದಾತ ಪ್ರಭುವೇ ಅಷ್ಟೇ.